Hello everyone, my name is Irfan. I'm a maths lecturer. So today in this class 3D geometry 2 marks important questions ಮಾಡೋಣ. ಓಕೆ, ಪ್ರೀವಿಯಸ್ ಕ್ಲಾಸ್ ಏನು ಮಾಡಿದ್ವಿ ಅಂದ್ರೆ ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಸೊ ಎಸ್ಪೆಷಲಿ ಫಸ್ಟ್ MCQs ಸಾಲ್ವ್ ಮಾಡಿದ್ವಿ ನೋಡಿ. ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ MCQs ಗೌರ್ಮೆಂಟ್ ಅವರು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ರು. ಆ ಕ್ವಶನ್ ಬ್ಯಾಂಕ್ ಇಂದ ಏನು MCQs ಕೊಟ್ಟಿದ್ರು ಆ MCQs ಎಲ್ಲಾ ಚಾಪ್ಟರ್ ಇಂದ ಸಾಲ್ವ್ ಮಾಡಿದೀವಿ. ಅದ್ರದ್ದು ವಿಡಿಯೋಸ್ ಮಾಡಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ವಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಅದ್ರದ್ದು ಪ್ಲೇ ಲಿಸ್ಟ್ ನಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ, ಚೆಕ್ ಮಾಡಿ. ಯಾಕಂದ್ರೆ ನಿಮ್ಗೆ ನೋಡಿ ಔಟ್ ಆಫ್ ಔಟ್ ಬರ್ಬೇಕಂದ್ರೆ, ಸೊ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಔಟ್ ಆಫ್ ಔಟ್ ಬರ್ಬೇಕಂದ್ರೆ MCQs ಅಲ್ಲೇ ಮಾರ್ಕ್ಸ್ ಹೋಗ್ತವೆ. ನಾರ್ಮಲ್ ಥಿಯರಿ ಎಲ್ಲರೂ ಬರ್ಬಿಡ್ತೀರಾ 99, 98 ಆ ತರ ಬರ್ತವೆ. ಬಟ್ MCQs 1 ಅಥವಾ 2 ಮಾರ್ಕ್ಸ್ ಮಿಸ್ ಮಾಡ್ಬಿಡ್ತೀರಾ. ಬಟ್ ಅದು 1 ಅಥವಾ 2 ಮಾರ್ಕ್ಸ್ ಮಿಸ್ ಮಾಡಬಾರ್ದಂದ್ರೆ ಸೊ ನಿಮ್ ಪ್ರತಿಯೊಂದು ಚಾಪ್ಟರ್ದು ಎಲ್ಲ MCQs ಸಾಲ್ವ್ ಮಾಡಿರ್ಬೇಕು. ಆ ಎಲ್ಲ MCQs ನಾನು ಸಾಲ್ವ್ ಮಾಡಿದೀನಿ ಕ್ವಶನ್ ಬ್ಯಾಂಕ್ ಇಂದ, ಗೌರ್ಮೆಂಟ್ ಅವ್ರು ರಿಲೀಸ್ ಮಾಡಿದ ಕ್ವಶನ್ ಬ್ಯಾಂಕ್ ಇಂದ. ಅವು ಕ್ವಶನ್ ಸಾಲ್ವ್ ಮಾಡಿದ್ರೆ ಮುಗಿತು, ಬೇರೆ ಯಾವುದು ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಅವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ, ನೀವು ಚೆಕ್ ಮಾಡ್ಕೊಳ್ಳಿ. ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ ಅಲ್ಲಿಂದ ನೀವು ಎಲ್ಲ MCQ ಸಾಲ್ವ್ ಮಾಡ್ಬೋದು. ಸೊ ಔಟ್ ಆಫ್ ಔಟ್ ಈಸಿಯಾಗಿ ಬಂದ್ಬಿಡುತ್ತೆ. ಅದು ಬಿಟ್ಟು ಸೊ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಅದನ್ನು ಮಾಡಿಸ್ತೀನಿ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಓಕೆ, ಸೊ ಅಂಡ್ ಈ ಕ್ಲಾಸಸ್ ಏನ್ ಮಾಡಿರ್ತೀನಲ್ಲ, ಈ ಕ್ಲಾಸಸ್ದು PDF ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಚೆಕ್ ಮಾಡ್ಬೋದು. ಅಂಡ್ ಕೆಲವೊಬ್ರಿಗೆ ನೋಡಿ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರೇನ್ ಮಾಡಿ ವಿಡಿಯೋ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಬಹಳ ಇಲ್ಲಿ ಟೈಮ್ ಇಲ್ಲ ಸರ್ ಅಷ್ಟು ನಮಗೆ, ಬಹಳ ಸ್ಲೋ ಹೇಳ್ತೀರಾ ಅಂತಂದ್ರೆ ನಾನು ಸ್ಲೋ ಲರ್ನರ್ಸ್ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿರ್ತೀನಿ. ಬಟ್ ನೀವು ನಿಮ್ಗೆ ಫಾಸ್ಟ್ ಆಗಿ ಅರ್ಥ ಆಗ್ತಿದೆ ಅಂದ್ರೆ ಸೊ ನೀವು ಏನ್ ಮಾಡಿ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೀವು ನೋಡ್ಕೊಂತ ಹೋಗಿ. ಓಕೆ, ಅಂಡ್ ಕೆಲವೊಬ್ರಿಗೆ ವಿಡಿಯೋ ಕ್ಲಾರಿಟಿ ಅಷ್ಟು ಬರಲ್ಲ ಅಂತ ಹೇಳಿ, ವಿಡಿಯೋ ಕ್ಲಾರಿಟಿ ನಿಮ್ಗೆ ಅಲ್ಲಿ 360p ಅಲ್ಲಿ ಚೆಕ್ ಮಾಡಬಹುದು. 360p ಅಲ್ಲಿ ಇಟ್ಕೊಂಡು ನೀವು ನೋಡ್ಕೋಬಹುದು. ಓಕೆ, ಅದು ಕರೆಕ್ಟ್ ಬರುತ್ತೆ ನಿಮ್ಗೆ. ಬಿಕಾಸ್ ನಿಮ್ಗೆ 144p ಅಲ್ಲಿ ನಿಮ್ಗೆ ಅರ್ಥ ಬರ್ತಿದೆ ವಿಡಿಯೋ, ನಾವು ಏನ್ ಕಾಣ್ತಿರಲ್ಲ, ಅದಕ್ಕೋಸ್ಕರ 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಈ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು 360p ಅಲ್ಲಿ ಇಟ್ಕೊಂಡು ನೋಡಿದ್ರು ಚೆನ್ನಾಗಿ ಬರುತ್ತೆ ವಿಡಿಯೋ. ಓಕೆ, ಸೊ ಈಗ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. 3D ಜಾಮೆಟ್ರಿಯಿಂದ 2 ಮಾರ್ಕ್ಸ್ ಕ್ವಶನ್. ಓಕೆ, ನೋ ಫೈಂಡ್ ದ ವೆಕ್ಟರ್. ಓಕೆ, ಫೈಂಡ್ ದ ವೆಕ್ಟರ್ ಅಂಡ್ ಕಾರ್ಟಿಷಿಯನ್ ಇಕ್ವೇಶನ್ ಆಫ್ ಲೈನ್. ಓಕೆ, ಫೈಂಡ್ ದ ವೆಕ್ಟರ್ ಅಂಡ್ ಕಾರ್ಟಿಷಿಯನ್ ಇಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್. ಓಕೆ, ಅಂಡ್ ಪ್ಯಾರಲಲ್ ಟು ದ ವೆಕ್ಟರ್. ಓಕೆ, ಸೊ ನಮ್ಗೆ ನೋಡಿ ಯಾವ್ದಾರು ನಮಗೆ ಇದು 3D ಸ್ಪೇಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಯಾವ್ದಾರು ಒಂದು ಪಾಯಿಂಟ್ ಇದೆ. ಓಕೆ, ಆ ಪಾಯಿಂಟ್ ಏನು, ದಟ್ ಈಸ್ 5, 2, -4. ಓಕೆ, ಸೊ ನಮ್ಗೆ ಈ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಮೇಲೆ ಒಂದು ಲೈನ್ ಪಾಸ್ ಆಗ್ತಿದೆ. ಓಕೆ, ಈ ಪಾಯಿಂಟ್ ಮೇಲೆ ಲೈನ್ ಪಾಸ್ ಆಗ್ತದೆ. ಅಂಡ್ ಈ ಲೈನ್ ದಟ್ ಈಸ್ ಆಲ್ಸೋ ಪ್ಯಾರಲಲ್ ಟು, ದಟ್ ಈಸ್ ಈ ಲೈನ್ ಆಲ್ಸೋ ಪ್ಯಾರಲಲ್. ಈ ಲೈನ್ ಎದಕ್ಕೆ ಪ್ಯಾರಲಲ್ ಇರುತ್ತೆ? ಈ ಬಿ ವೆಕ್ಟರ್ ಇದಕ್ಕೆ ಪ್ಯಾರಲಲ್. ಅದರ್ ವೆಕ್ಟರ್ ಏನೋ ದಟ್ ಈಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 3i ಕ್ಯಾಪ್, ಓಕೆ, ಪ್ಲಸ್ 2j ಕ್ಯಾಪ್, ಓಕೆ, ಮೈನಸ್ 8k ಕ್ಯಾಪ್. ಇದಕ್ಕೆ ಪ್ಯಾರಲಲ್ ಇರುತ್ತೆ. ಓಕೆ, ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್, ಈ ಪಾಯಿಂಟ್ಗೆ ಅಂಡ್ ಪ್ಯಾರಲಲ್ ಟು ದಿಸ್ ವೆಕ್ಟರ್. ಓಕೆ, ಸೊ ನಮ್ಗೆ ಈ ತರ ಇದ್ದಾಗ ಸೊ ನಮ್ಗೆ ಇದು ಹೆಂಗ್ ಬರಿ ಬಂದ್ರೆ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್. ಓಕೆ, ಇದೇನ್ ವೆಕ್ಟರ್ ಅಲಾಂಗ್ ಪಾಯಿಂಟ್ ಎ ಅಂದ್ಕೊಳ್ಳಿ, ಪೊಸಿಷನ್ ವೆಕ್ಟರ್ ಅಲಾಂಗ್ ದಿಸ್ ಪಾಯಿಂಟ್ ಎ ಅಂದ್ರೆ ಏನ್ ಬರುತ್ತೆ, ದಟ್ ಈಸ್ OA, that is OA vector that is equal to, ಇದು ಚೆನ್ನಾಗಿ ಬಂದಿಲ್ಲ, ಸೆಕೆಂಡ್, that is position vector along point A ಅಂದ್ರೆ that is OA is nothing but A vector ಅದು. ಓಕೆ, ಸೊ A vector ಅಂತ ಬಂದಾಗ ಈ ತರ ಸಿಚುವೇಶನ್ ಇದ್ದಾಗ ಸೊ ದಟ್ ಯು ಕ್ಯಾನ್ R vector that is equal to A vector plus lambda times of B vector. ಓಕೆ, ಸೊ ನಮ್ಗೆ ಇದು ಹೆಂಗ್ ಬರಿಬಹುದು ಅಂದ್ರೆ R vector that is equal to ನಮ್ಗೆ ಇದೇನ್ ಬರುತ್ತೆ, ಸೊ ದಟ್ ಈಸ್ A vector is nothing but ಇದು 5i ಕ್ಯಾಪ್ plus 2j ಕ್ಯಾಪ್ minus 4k ಕ್ಯಾಪ್. ಓಕೆ, ಪ್ಲಸ್ ಲ್ಯಾಂಬ್ಡಾ ಯು ರೈಟ್ as it is b ವೆಕ್ಟರ್ ಪ್ಲಸ್ ಇಲ್ಲಿ ಇದೆ b ವೆಕ್ಟರ್ ಯಾವ ವೆಕ್ಟರ್ ಗೆ ಪ್ಯಾರಲಲ್ ಇದೆ, ಸೊ ಬಿ ವೆಕ್ಟರ್ ಏನೋ ದಟ್ ಈಸ್ 3i ಕ್ಯಾಪ್, ಓಕೆ, 3i ಕ್ಯಾಪ್ plus 2j ಕ್ಯಾಪ್ minus 8k ಕ್ಯಾಪ್. ದಿಸ್ ಇಸ್ ವಾಟ್ ದಿ ಸೊ ಈಕ್ವೇಶನ್ ಆಫ್ ಲೈನ್ ಇನ್ ವೆಕ್ಟರ್ ಫಾರ್ಮ್. ಇದು ವೆಕ್ಟರ್ ಫಾರ್ಮ್ ಅಲ್ಲಿ ಈ ತರ ಬರುತ್ತೆ. ಅದೇ ನಮಗೆ ಕಾರ್ಟಿಷಿಯನ್ ಫಾರ್ಮ್ ಅಂದ್ರೆ, ಓಕೆ, ಕಾರ್ಟಿಷಿಯನ್ ಫಾರ್ಮ್ ಅಂದ್ರೆ ನೋಡಿ, ಸೊ ಲೆಟ್ ಅಸ್ ಕನ್ಸಿಡರ್ ಇದು ಕೋಆರ್ಡಿನೇಟ್ ಪಾಯಿಂಟ್ಸ್. ಸೊ ದಟ್ ಈಸ್ ನಮಗೆ ಏನ್ ಗೊತ್ತೆ ಕೋಆರ್ಡಿನೇಟ್ ಪಾಯಿಂಟ್ಸ್, ಇದು ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ಎ ಪಾಯಿಂಟ್ ಅಂದ್ರೆ x1, y1, z1 ಇದೆ ಅನ್ಕೊಳ್ಳಿ, x1 y1 ಕಾಣು. ಅದೇ ತರ ಕೋಆರ್ಡಿನೇಟ್ಸ್ ಆಫ್ ಬಿ ವೆಕ್ಟರ್ ಏನಿದೆ, ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು a1i ಕ್ಯಾಪ್, ಓಕೆ, ಪ್ಲಸ್ b1j ಕ್ಯಾಪ್ ಪ್ಲಸ್ c1k ಕ್ಯಾಪ್. ಓಕೆ, ಈ ತರ ಇದೆ ಅನ್ಕೊಳ್ಳಿ. ಓಕೆ, ಸೊ ನಮ್ಗೆ ಕಾರ್ಟಿಷಿಯನ್ ಫಾರ್ಮ್ ದಟ್ ಈಸ್ ಈಕ್ವಲ್ ಟು ಹೆಂಗ್ ಬರುತ್ತೆ ಅಂದ್ರೆ ದಟ್ ಈಸ್ x minus x1 divided by a1 that is equal to y minus y1 divided by b1 that is equal to z minus z1
divided by c1. So this is what Cartesian form. ಈಗ ನೋಡಿ you know that this is x1, this is y1, this is z1. ಅದೇ ತರ this is a1 b1 ಇದು c1 ಅಂತ ಅರ್ಥ. ಓಕೆ ಅದೇ ಫಾರ್ಮೆಟ್ ಇದೆ, ಬೇಕಾದ್ರೆ ಇಲ್ಲಿ ಬರೀ ನೋಡಿ x minus x1 plus ಅಲ್ಲಿ ಏನಿದೆ 5 ಇದೆ 5 ಬರ್ಕೊಳ್ಳಿ. ಓಕೆ ಸೊ a plus a1 plus ಅಲ್ಲಿ ಏನಿದೆ 3 ಇದೆ 3 ಬರ್ಕೊಳ್ಳಿ. b ವೆಕ್ಟರ್ ದಟ್ ಈಸ್ 3 ಇದೆ 3 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ y minus y1 plus ಅಲ್ಲಿ ಏನಿದೆ ನಮಗೆ 2 ಇದೆ 2 ಬರ್ಕೊಳ್ಳಿ. ಸೊ ಡಿವೈಡೆಡ್ ಬೈ b1 plus ಅಲ್ಲಿ ಏನಿದೆ ನಮಗೆ 2 ಇದೆ 2 ಬರ್ಕೊಳ್ಳಿ 2 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಅದೇ z minus z1 z1 plus ಅಲ್ಲಿ ಏನಿದೆ ನಮಗೆ z minus 4 ಇದೆ -4 ಇದೆ ಇಲ್ಲಿದೆ ನೋಡಿ. ಓಕೆ ಇಲ್ಲಿದೆ ನೋಡಿ -4 ದಟ್ ಈಸ್ -4 ಬರ್ಕೊಳ್ಳಿ. ಡಿವೈಡೆಡ್ ಬೈ c1 plus ಅಲ್ಲಿ ಏನಿದೆ c1 plus ಅಲ್ಲಿ ನಮಗೆ -8 ಇದೆ -8 ಇಷ್ಟೇ ನೋಡಿ. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಬರುತ್ತೆ. ಇದು ಏನೋ ಇದು ವೆಕ್ಟರ್ ಫಾರ್ಮ್ ಬೇಕಾದ್ರೆ ಬರೀ ನೋಡಿ. ದಿಸ್ ಇಸ್ ವೆಕ್ಟರ್ ಫಾರ್ಮ್. ಓಕೆ ದಿಸ್ ಇಸ್ ವೆಕ್ಟರ್ ಫಾರ್ಮ್. ಇದು ಕಾರ್ಟೇಶಿಯನ್ ಫಾರ್ಮ್. ಓಕೆ ಇದು ವೆಕ್ಟರ್ ಫಾರ್ಮ್, ಇದು ಕಾರ್ಟೇಶಿಯನ್ ಫಾರ್ಮ್. ಈ ತರ ಇರುತ್ತೆ ನೋಡಿ. ಸೊ ನಮಗೆ ಇಷ್ಟು ಬರೆದ್ರೆ ಸಾಕು. ಓಕೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಅದೇ ತರ ಇಲ್ಲಿ ನೋಡಿ ನಮಗೆ ಸೇಮ್ ಎಕ್ಸಾಕ್ಟ್ಲಿ ಅದೇ ತರ. ಫೈಂಡ್ ದ ಇಕ್ವೇಶನ್ ಆಫ್ ಲೈನ್ ಇನ್ ವೆಕ್ಟರ್ ಫಾರ್ಮ್ that passes through a position vector. ಅವರೇ ಕೊಟ್ಟಿದ್ದಾರೆ a ವೆಕ್ಟರ್ ಅವರೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ passes through a point having position vector, ಪಾಯಿಂಟ್ ಇನ್ ಪೊಸಿಷನ್ ವೆಕ್ಟರ್ ಇದು ಕೊಟ್ಟಿದ್ದಾರೆ ಆಲ್ರೆಡಿ. ಅಂದ್ರೆ a ವೆಕ್ಟರ್ ಆಲ್ರೆಡಿ ಕೊಟ್ಟಿದ್ದಾರೆ. a ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ದಟ್ ಈಸ್ 2i cap ಓಕೆ minus j cap plus 4k cap a ವೆಕ್ಟರ್ and it is in direction of ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಈ ವೆಕ್ಟರ್ ಡೈರೆಕ್ಷನ್ ಅಂದ್ರೆ ಈ ಏನ್ ವೆಕ್ಟರ್ ಇದೆ ಅಲ್ಲ ಆ ಡೈರೆಕ್ಷನ್ ಇದೆ. ಆ ವೆಕ್ಟರ್ ಏನದು, ದಟ್ ಈಸ್ ವಿ ವೆಕ್ಟರ್ ಅಂತ ಅರ್ಥ. ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಓಕೆ ಮೈನಸ್ ಕೆ ಕ್ಯಾಪ್. ಓಕೆ ನಮಗೆ ಏನಿದೆ ಒಂದು ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್. ಓಕೆ ಆ ಪಾಯಿಂಟ್ ದ ಪೊಸಿಷನ್ ವೆಕ್ಟರ್ ಏನಿದೆ ಇದು, ಆ ಪಾಯಿಂಟ್ ದ ಪೊಸಿಷನ್ ವೆಕ್ಟರ್ ಏನಿದೆ ಲೆಟಸ್ ಕನ್ಸಿಡರ್ ಬೇಕಾದ್ರೆ ಇಲ್ಲ ಹಾಕಿ ತೋರಿಸ್ಬಿಡ್ತೀನಿ ನೋಡಿ. ಒಂದ್ ಯಾವ್ದೋ ಲೈನ್ ಇದೆ ಅನ್ಕೊಳ್ಳಿ, ಆ ಲೈನ್ ಈ ಪಾಯಿಂಟ್ ಮೇಲೆ ಪಾಸ್ ಆಗ್ತಿದೆ, ಈ ಲೈನ್ ಈ ಪಾಯಿಂಟ್ ಮೇಲೆ ಪಾಸ್ ಆಗ್ತಿದೆ. ಈ ಲೈನ್ದು ದ ಪೊಸಿಷನ್ ವೆಕ್ಟರ್ ಏನಿದೆ ಅಂತಂದ್ರೆ ಸೊ ದಟ್ ಈಸ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಕೊಟ್ಟಿದೆ, ದಟ್ ಈಸ್ 2i ಕ್ಯಾಪ್ ಓಕೆ ಮೈನಸ್ j ಕ್ಯಾಪ್ ಪ್ಲಸ್ 4k ಕ್ಯಾಪ್. ಓಕೆ ಇಷ್ಟಿದೆನಾ. ಓಕೆ ಈ ಲೈನ್ ಯಾವ ಡೈರೆಕ್ಷನ್ ಇದೆ, ಈ ವೆಕ್ಟರ್ ಡೈರೆಕ್ಷನ್ ಇದೆ. ಅಂದ್ರೆ ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ದಿಸ್ ವೆಕ್ಟರ್. ಈ ವೆಕ್ಟರ್ ಏನು, ದಟ್ ಈಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು, ದಟ್ ಈಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಓಕೆ ಮೈನಸ್ k ಕ್ಯಾಪ್ ಇಷ್ಟೇ ನೋಡಿ. ಓಕೆ ಇದು ಎ ವೆಕ್ಟರ್, ಇದು ಬಿ ವೆಕ್ಟರ್ ಆಯ್ತು. ಓಕೆ ನಮ್ದು ಇದ್ರ ವೆಕ್ಟರ್ equation of line in vector form ಇದೆ ಅಲ್ಲ, r vector that is equal to a plus lambda times of b. ಅದನ್ನೇ ಬರುತ್ತೆ r vector that is equal to a vector plus lambda times of b vector. ಅದನ್ನ ಬರೆದ್ರೆ ಮುಗಿತು. ಓಕೆ ನಮ್ಗೆ a vector ಏನಿದೆ ಅದನ್ನ ಬರ್ಕೊಳ್ಳಿ. ಫಸ್ಟ್ ಬರೀತಿ ನೋಡಿ, r vector that is equal to a vector ಅಂತ ಇದು ಹೌದಾ, ಇದು ಬರ್ಕೊಳ್ಳಿ. ನಮ್ಗೆ ಏನೋ that is 2i cap ಓಕೆ 2i cap minus j cap plus 4k cap ಓಕೆ ಪ್ಲಸ್ lambda times b vector ಅಂದ್ರೆ ಇದು ಹೌದಾ. ರೀಸ್ ಏನಕ್ಕಿದೆ ನಮಗೆ 2i ಕ್ಯಾಪ್ ಓಕೆ 2i ಕ್ಯಾಪ್ ಮೈನಸ್ ಸಾರಿ ಬಿ ವೆಕ್ಟರ್ ಅಂದ್ರೆ ಇದಲ್ಲ ಹೌದಾ ಇದು. ಓ ಮೈ ಗಾಡ್ ವೇಟ್ ಆರ್ ವೆಕ್ಟರ್ ಎಲ್ಲ ಹೋಗ್ಬಿಡುತ್ತೆ. ಆರ್ ವೆಕ್ಟರ್ ದಟ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಇಲ್ಲಿ ಏನಿದೆ ನಮಗೆ ದಟ್ ಈಸ್ 2i ಕ್ಯಾಪ್ ಮೈನಸ್ j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್ ಪ್ಲಸ್ ಅಲ್ಲಿ ಇದು ಐತಾ ಇದು ಬರ್ಕೊಂಡು ದಟ್ ಈಸ್ ಏನ್ ಬರುತ್ತೆ ನಮಗೆ, ದಟ್ ಈಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಓಕೆ ಮೈನಸ್ k ಕ್ಯಾಪ್. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿ. ಇದಿಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ ನಾನು ಡೈಗ್ರಾಮೆಟಿಕ್ಲಿ ಅರ್ಥ ಮಾಡಿಸಿ ನಿಮ್ಗೆ ಯಾವ ತರ ಬರುತ್ತೆ ಏನಂತ ಹೇಳಿದೆ ಅಂತೇಳಿ. ಓಕೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ, ಇದು ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಓಕೆ ಸೊ ನಾವು ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ ಸೊ ನಾವು ಜಸ್ಟ್ ಅವ್ರು ಏನ್ ಕೊಟ್ಟಿದ್ರೆ ಫೈಂಡ್ ದ ಆಂಗಲ್ ಬಿಟ್ವೀನ್ ಪೇರ್ ಆಫ್ ಲೈನ್ಸ್. ಓಕೆ ಸೊ ನಮಗೆ ಇಫ್ ದೇ ಹ್ಯಾವ್ ಗಿವನ್ ಲೈನ್ ಒನ್, ಸೊ ಲೆಟ್ ಅಸ್ ಕನ್ಸಿಡರ್ ಕೊಟ್ಟಿರೋ ಲೈನ್ ಬರ್ಕೊಳ್ಳಿ. ಓಕೆ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಸೊ ದಟ್ ಈಸ್ ಲೈನ್ 1 L1 ದಟ್ ಈಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ದಟ್ ಈಸ್ R1 ವೆಕ್ಟರ್ ಓಕೆ ದಟ್ ಈಸ್ 3i ಕ್ಯಾಪ್ ಓಕೆ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಓಕೆ ಮೈನಸ್ 4k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಓಕೆ ಪ್ಲಸ್ 2k ಕ್ಯಾಪ್. ಓಕೆ ದಿಸ್ ಇಸ್ ಲೈನ್ L1. ಓಕೆ ಲೈನ್ L2 ನಮಗೆ ಇಕ್ವೇಶನ್ ಆಫ್ ಲೈನ್ ಏನ್ ಕೊಟ್ಟಿದ್ದಾರೆ ನೋಡಿ. So that is ನಮಗೆ R2 vector that is equal to 5i cap okay minus 2j cap okay plus mu times of 3i cap plus 2j cap okay plus 6k cap. okay ಇಷ್ಟೇ ನೋಡಿ. ನಿಮಗೆ ಎಕ್ಸಾಮ್ ಬಹಳ ಸಮೀಪ ಇದೆ, ನೀವು ಅರ್ಥ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ನೀವು ಬಹಳ ಕಷ್ಟಪಡಿ. ಈಗ ನಿಮಗೆ 28ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ.
ಅದಕ್ಕೋಸ್ಕರ ಈಗ ನೀವು ಚೆನ್ನಾಗಿ ಕಷ್ಟಪಟ್ಟರೆ ಸೊ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಒಳ್ಳೆ ಕಾಲೇಜ್ ಸಿಗ್ತವೆ. ನೀವು ಕಷ್ಟಪಟ್ಟಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಮತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದು L1 ಆಯ್ತಾ, L2 ಆಯ್ತಾ. ನೆಕ್ಸ್ಟ್ this is that whenever you have two lines ಕೊಟ್ಟಿದ್ರೆ ಅಂತ ಕಡೆ L1 that is equal to R1 vector that is equal to A vector plus A1 vector plus lambda times of B1 vector ಅಂತ ಕೊಟ್ಟಿದ್ರೆ ಅನ್ಕೊಳ್ಳಿ. ಅದೇ ತರ L2 that is equal to R2 vector that is equal to A2 vector plus lambda times of B2 vector ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಆಂಗಲ್ ಬಿಟ್ವೀನ್ ದೀಸ್ ಟೂ ಲೈನ್ಸ್ ಅಂತ ಕಂಡುಹಿಡಿ ಅಂತ ಹೇಳಿ ಕೊಟ್ಟಾಗ ಫಾರ್ಮುಲಾ ಏನ್ ಬರ್ತದೆ, cos theta that is equal to B1 vector dot product with B1 vector dot product with B2 vector divided by B1 vector dot product B2 vector divided by magnitude of B1 vector into magnitude of B2 vector. Okay, ಇಷ್ಟ ನೋಡಿ. So this is what ಇದು ಯಾವ ಫಾರ್ಮ್, this is ಏನು, ಇದು A1 vector. Okay, so this is B1 vector. ಹೌದಾ, ಅದೇ ತರ ಇದು ಯಾವ ವೆಕ್ಟರ್, this is A2 vector. So this is B2 vector. ಹೌದಾ. So now we have to find out A1 ಬೇಕಾದ್ರೆ ಬರ್ಕೊಳ್ಳಿ, B1 vector that is equal to ಏನು ಬರುತ್ತೆ, B1 vector that is equal to I cap plus 2j cap plus 2k cap. ಹೌದಾ. ನೆಕ್ಸ್ಟ್ ಅದೇ ತರ B2 vector ಏನಿದೆ, B2 vector ನಮಗೆ B2 vector that is equal to that is 3i cap plus 2j cap plus 2j cap plus 6k cap. ಇಷ್ಟೇ ನೋಡಿ. So this is what. So ಇದ್ರ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು B1 vector ಮ್ಯಾಗ್ನಿಟ್ಯೂಡ್ ಏನು ಬರ್ತಿಲ್ಲ ನೋಡಿ, ಇಲ್ಲೇ ಕಂಡುಹಿಡ್ತೀನಿ. Magnitude of B1 vector that is equal to root of 1 square plus 2 square. Okay, plus 2 square. Okay, 2 square ಅಂದ್ರೆ 4 ಬರುತ್ತೆ, 2 square ಅಂದ್ರೆ 4 ಬರುತ್ತೆ. That is 1 plus 4 ಮಾಡಿದ್ರೆ ಎಷ್ಟು ಬರುತ್ತೆ, 9 ಬರುತ್ತೆ, root 9. Okay, ಏನು ಬರ್ತದೋ that is root 9 ಬರುತ್ತೆ. root 9 value is how much, root 9 value 3 ಬರುತ್ತೆ, 3 ಬರುತ್ತೆ. Okay, next ಅದೇ ತರ B2 vector ಏನು ಬರುತ್ತೆ ನೋಡಿ, B2 vector ದ ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ ಅಂದ್ರೆ that is root of 3 square plus 2 square plus 6 square. Okay, so now you just see here 3 square ಅಂದ್ರೆ 9 ಆಗುತ್ತೆ, 9 ಆಗುತ್ತೆ, plus 2 square ಅಂದ್ರೆ 4 ಆಗುತ್ತೆ, 6 square ಅಂದ್ರೆ 36 ಆಗುತ್ತೆ. Okay, ಎಷ್ಟು ಆಗುತ್ತೆ, root 49. So this is root 49. root 49 ಅಂದ್ರೆ ಎಷ್ಟು, 7 ಬರ್ಕೊಳ್ಳಿ. ಅಂದ್ರೆ ತರ ಇದು ನೋಡಿ, ಡಾಟ್ ಪ್ರಾಡಕ್ಟ್ ಮಾಡ್ಬೇಕು. ಡಾಟ್ ಪ್ರಾಡಕ್ಟ್ ಅಂದ್ರೆ B1 ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ B2 ವೆಕ್ಟರ್ ಇದು ಮಾಡಿ ಏನ್ ಬರುತ್ತೆ ನಮಗೆ, that is I cap plus 2j cap plus 2k cap dot product with B2 vector ಅಂದ್ರೆ ಇದು. ಹೌದಾ. So that is ನಮಗೆ ಏನು, that is 3i cap. Okay, 3i cap plus 2j cap plus 6k cap. Okay, divided by magnitude of B1 vector ಕಂಡುಹಿಡಿದ ಎಷ್ಟು, ಅದು 3 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ magnitude of B2 vector ಏನಿದೆ ನಮಗೆ, that is 7 ಇದೆ, 7 ಬರ್ಕೊಳ್ಳಿ. ಓಕೆ, ನಾವು ಸೊ ಇದನ್ನ ಡಾಟ್ ಪ್ರಾಡಕ್ಟ್ ಮಾಡಿ ಏನು ಬರ್ತದೆ, is ನಮಗೆ I cap into 3i cap ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ 2j cap into 2 ಮಾಡಿದ್ರೆ 2j cap ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. 2k cap into 6k cap ಮಾಡಿದ್ರೆ 6 2j 12 ಆಗುತ್ತೆ, 12 ಬರ್ಕೊಳ್ಳಿ. ಡಿವೈಡೆಡ್ ಬೈ ಎಷ್ಟಾಗುತ್ತೆ, 21. ಸೊ ದಟ್ ಈಸ್ ಈಕ್ವಲ್ ಟು ಇದು 7 ಆಗುತ್ತೆ, 7 plus 12 ಅಂದ್ರೆ 19 ಆಗುತ್ತೆ, 19 divided by 21 ಆಗುತ್ತೆ. ದಟ್ ಈಸ್ cos theta that is equal to ಎಷ್ಟು ಬಂತು, cos theta that is equal to 19 by 21. ನಾವು ಆಂಗಲ್ ಕಂಡುಹಿಡಬೇಕು. ಆಂಗಲ್ ಕಂಡುಹಿಡಿದ್ರೆ that is theta that is equal to cos ನ ಈ ಕಡೆ ತಂದ್ರೆ ಯಾವಾಗ ಏನು ಮಾಡುತ್ತೆ, cos inverse of 19 divided by 21 ಬರುತ್ತೆ. cos inverse of 19 divided by 21 ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಇದು ನೋಡಿ ಈಸಿ ಇದೆ, ಬಟ್ ನಿಮಗೆ ಟಫ್ ಅನ್ಸುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಇದಕ್ಕೆ ಫಾರ್ಮುಲಾ ನೆನ್ಪಿಡ್ಬೇಕು ಅಷ್ಟೇ. ಈ ಫಾರ್ಮುಲಾ ನೆನ್ಪಿಟ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಇಲ್ಲಿ ನೋಡಿ ಈ ಥರದ್ದು ಎಲ್ಲ ಥರದ್ದು ಒಂದೊಂದು ಕ್ವಶನ್ ಮಾಡ್ತೀನಿ. ಆ ಥರದ್ದು ನೀವು ಕ್ವಶನ್ಸ್ ಒಂದು ನೀಟಾಗಿ ಒಂದೊಂದು ಸಾಲ್ವ್ ಮಾಡಿಬಿಟ್ರೆ ಮುಗಿತು. ನಿಮ್ಮ ಪ್ರಕಾರ ನಿಮ್ಮ ಓನ್ ಇದು ಯೂಸ್ ಮಾಡ್ಕೊಂಡು ಬ್ರೈನ್ ಯೂಸ್ ಮಾಡ್ಕೊಂಡು ನೀವು ಒಂದ್ಸಲ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟ್ ಯಾವ ಥರದ ಕ್ವಶನ್ ಕೊಟ್ರು ನೀವು ಮಾಡ್ತೀರಾ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ಸಾಲ್ವ್ ಮಾಡೋಣ ನೋಡಿ. ಇದು ಎಕ್ಸಾಕ್ಟ್ಲಿ ಅದೇ ಥರ. ಓಕೆ, ಇದು ಎಕ್ಸಾಕ್ಟ್ಲಿ ಅದೇ ಥರ. ಬೇಕಾದ್ರೆ ಒಂದು ಬರ್ದು ಬಿಡ್ತೇನೆ ನೋಡಿ. ಸೊ ನಮಗೆ 2 ಈಕ್ವೇಷನ್ ಆಫ್ ಲೈನ್ ಕಾರ್ಟಿಷಿಯನ್ ಫಾರ್ಮ್ ಕೊಟ್ಟಿಲ್ಲ ಅನ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್ ನಮಗೆ x minus x1 divided by a1 that is equal to y minus y1 divided by b1 that is equal to z minus z1 divided by c1. So this is equation of one line. Okay, equation of line 1 in the Cartesian form. Equation of line 2 in Cartesian form ಏನು ಬರುತ್ತೆ ಅಂದ್ರೆ x minus x2 divided by a2. Okay, that is equal to y minus y2 divided by b2 that is equal to z minus z2 divided by c2. ಇಷ್ಟು ಕೊಟ್ಟಿದೆ. ಓಕೆ, ನಾವು ಇದನ್ನ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ, ಇಲ್ಲಿದಲ್ಲ ಏನು ಕೊಟ್ಟಿರೋ ಈಕ್ವೇಷನ್ ಇದಕ್ಕೆ ಇದು ಕಂಪೇರ್ ಮಾಡಿ ಇದು ಇದಕ್ಕೆ ಕಂಪೇರ್ ಮಾಡಿ. ಅವಾಗ ಏನು ಬರುತ್ತೆ ನಮಗೆ x1 ವ್ಯಾಲ್ಯೂ ಬರುತ್ತೆ, ನಮಗೆ a1 b1 c1 ಬರುತ್ತೆ. ನಮಗೆ ಬೇಕಾದ್ರೆ ಇಲ್ಲಿ ಬರೀತು ನೋಡಿ. ಸೊ ನಮಗೆ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಐತೆ. ಹೌದಾ, ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇದೆ. ದಟ್ ಟೇಕನ್ ಇಟ್ ಆಸ್ x minus of -3 ಈ ಥರ ಬರೀಬೋದು.
ಇಲ್ಲಿ ಯಾವ ತರ ಇದೆ ಅದೇ ತರ ಬರ್ಕೋಬೇಕು. ಇದನ್ನು ಇವಾಗ ಸ್ಟ್ಯಾಂಡರ್ಡ್ ಈಕ್ವೇಶನ್ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ಓಕೆ ನಾವು y minus y1 divided by 5. ಓಕೆ z minus z1 ಪ್ಲಸ್ ಅಲ್ಲಿ ಮೈನಸ್ ಆಫ್ -3 ಬರೀಬಹುದು. ಮೈನಸ್ ಆಫ್ -3 divided by 4. ಈಕ್ವೇಶನ್ ಆಫ್ ಲೈನ್ 1. ಇದ್ರ ಈಕ್ವೇಶನ್ ಆಫ್ ಲೈನ್ 2 ಏನಾಗುತ್ತೆ, x minus of -1 divided by 1. That is equal to y minus 4 you write as it is divided by 1. Z minus 5 you write as it is z minus 5 divided by 2. Okay. So this equation of line L1. Okay. So this is the equation of line L2. Okay. ನಮ್ಗೆ ಏನು ಫಾರ್ಮುಲಾ ಅಂತಂದ್ರೆ cos theta that is equal to so a1 into a2 plus b1 into b2 plus c1 into c2 divided by root of a1 square plus b1 square plus c1 square into root of a2 square plus b2 square plus c2 square. ಓಕೆ ನೋಡಿ, ಇದನ್ನು ಪ್ರೀವಿಯಸ್ ಕ್ವಶನ್ ಇದು ಎರಡು ಸೇಮೆ. ಓಕೆ ಪ್ರೀವಿಯಸ್ ಕ್ವಶನ್ ಮಾಡಿವಲ್ಲ, ಇಲ್ಲಿ ಇವೆರಡು ಸೇಮೆ. ಇಲ್ಲಿ ಏನ್ ಮಾಡಿವಿ ನಾವು ಇನ್ ಟರ್ಮ್ಸ್ ಆಫ್ ವೆಕ್ಟರ್ ಅಲ್ಲಿ ಬರ್ಕೊಂಡಿವಿ. ಇಲ್ಲಿ ಏನ್ ಕೊಟ್ಟಿವಿ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಇದೆ, ಅದಕ್ಕೋಸ್ಕರ ಈ ತರ ಮಾಡಿದ್ವಿ. ಅದನ್ನ ವೆಕ್ಟರ್ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿ ಈ ತರನೇ ಬರ್ತದೆ. ಓಕೆ ಯಾಕಂದ್ರೆ ನೋಡಿ ನಾವು ಇಲ್ಲಿ ಏನ್ ಮಾಡಿದ್ವಿ, ನಾವು i cap into 3i cap ಮಾಡಿದ್ವಿ. ಇದು a1 ಇದು a2. ಓಕೆ ಅದೇ ತರ ಇದು b1 ಇದು b2 ಹೌದಾ, ಅದೇ ತರ ಇದನ್ನು ಅದೇ ತರ a1 a2 b1 b2 c1 c2 ಅದೇ ತರ ಮಾಡಿದ್ವಿ. ಓಕೆ ಈಗ ನೋಡೋಣ ಈ ರೂಟ್ ಆಫ್ ಇದು ಕಂಡು ಹಿಡ್ಕೊಳ್ಳೋಣ. ಓಕೆ ಸೊ ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ರೂಟ್ ಆಫ್ ಏನು ಬರುತ್ತೆ, a1 ಪ್ಲಸ್ ಅಲ್ಲಿಂದ 3 ಇದೆ ನೋಡಿ, 3 ಸ್ಕ್ವೇರ್ ಓಕೆ ಪ್ಲಸ್ 5 ಸ್ಕ್ವೇರ್ ಓಕೆ ಪ್ಲಸ್ 4 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 3 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ನಮಗೆ 9 ಆಗುತ್ತೆ, 9 ಬರ್ಕೊಳ್ಳಿ, ಪ್ಲಸ್ 5 ಸ್ಕ್ವೇರ್ ಅಂದ್ರೆ 25 ಆಗುತ್ತೆ, 25 ಬರ್ಕೊಳ್ಳಿ, 4 ಸ್ಕ್ವೇರ್ ಅಂದ್ರೆ 16 ಬರುತ್ತೆ, 16 5 ಬರುತ್ತೆ. ಅಂದ್ರೆ ಇದೇನು ಬರುತ್ತೆ ಅಂದ್ರೆ, ಸೊ ದಿಸ್ ಈಸ್ ರೂಟ್ 50 ಬರುತ್ತೆ. ಓಕೆ ಸೊ 16 ಪ್ಲಸ್ 9 ಅಂದ್ರೆ 25 ಬರುತ್ತೆ, ರೂಟ್ 50 ಯು ಕ್ಯಾನ್ ಟೆಸ್ಟ್ 25 2 ಅಂದ್ರೆ 5 ರೂಟ್ 2 ಬರುತ್ತೆ ನೋಡಿ. ಓಕೆ ಇದು ಇಷ್ಟು ಬಂತು 5 ರೂಟ್ 2. ನೆಕ್ಸ್ಟ್ ಅದೇ ತರ ದಟ್ ಈಸ್ ರೂಟ್ ಆಫ್ a2 ಸ್ಕ್ವೇರ್ ಓಕೆ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ರೂಟ್ ಆಫ್ ಇದು a2 b2 c2 ಇದು ಹೌದಾ. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ನಮಗೆ, 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ, 1 ಸ್ಕ್ವೇರ್ ಅಂದ್ರೆ ದಟ್ ಈಸ್ ಏನು ಬರುತ್ತೆ, ದಿಸ್ ಇಸ್ 4 ಪ್ಲಸ್ 2 ಅಂದ್ರೆ 6 ಬರುತ್ತೆ, ಇದು 6 ಬರುತ್ತೆ. ಓಕೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ a1 ಇಂಟು a2. ಸೊ ದಟ್ ಈಸ್ ಇಲ್ಲಿ ಬರ್ಕೊಳ್ಳಿ, ದಟ್ ಈಸ್ 3 ಇಂಟು 1 ಪ್ಲಸ್ ಓಕೆ ಸೊ 5 ಇಂಟು 1 ಓಕೆ 5 ಇಂಟು 1 ಓಕೆ ಪ್ಲಸ್ c1 ಇಂಟು 4 ಇಂಟು 2 ದಟ್ ಈಸ್ 4 ಇಂಟು 2 ಓಕೆ ಸೊ ಡಿವೈಡೆಡ್ ಬೈ ದಟ್ ಈಸ್ 5 ರೂಟ್ 2 ಇಂಟು ರೂಟ್ 6. ಓಕೆ ಸೊ ಇದನ್ನೇನು ಫರ್ದರ್ ಮಾಡೋಣ ನೋಡಿ, ಏನು ಬರುತ್ತೆ ನಮಗೆ, ದಟ್ ಈಸ್ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, 5 ಇಂಟು 1 ಮಾಡಿದ್ರೆ 5 ಮಾಡ್ತೇವೆ, 4 2 ಜಾ 8 8 ಪ್ಲಸ್ 8 ಅಂದರೆ 16 ಆಗುತ್ತೆ ನೋಡಿ. ಇದು 16 ಡಿವೈಡೆಡ್ ಬೈ 5 ರೂಟ್ 2 ಇಂಟು ರೂಟ್ 6 ಮಾಡಿದ್ರೆ ರೂಟ್ 12 ಬರುತ್ತೆ. ರೂಟ್ 12 ವಿ ಕ್ಯಾನ್ ರೈಟ್ ಆಸ್ ರೂಟ್ 12 ಯಾವ ಥರ ಬರೀಬೋದು, ದಟ್ ಈಸ್ ರೂಟ್ 12 ವಿ ಕ್ಯಾನ್ ಆಸ್ 4 3 ಜಾ 12. ಓಕೆ ಸೊ ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ 2 ರೂಟ್ 3 ಬರುತ್ತಿದ್ದು. ಓಕೆ ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 16 ಡಿವೈಡೆಡ್ ಬೈ 5 ಇಂಟು 2 ರೂಟ್ 3 ಬರುತ್ತೆ. 2 1 ಜಾ 2 ಹೋಮ್ 1 ಜಾ 2 8 ಜಾ. ಓಕೆ ಸೊ ನಮ್ಗೆ ಏನು ಬರುತ್ತೆ, ಸೊ ದಟ್ ಈಸ್ ಕಾಸ್ ಟೀಟಾ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 8 ಡಿವೈಡೆಡ್ ಬೈ 5 ರೂಟ್ 3 ಬಂತು ನೋಡಿ. ಓಕೆ ವಿಚ್ ಮೀನ್ಸ್ ಟೀಟಾ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಕಾಸ್ ಇನ್ವರ್ಸ್ ಆಫ್ 8 ಡಿವೈಡೆಡ್ ಬೈ 5 ರೂಟ್ 3. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಸೊ ಆಂಗಲ್ ಬಿಟ್ವೀನ್ ಪೇರ್ ಆಫ್ ಲೈನ್ಸ್. ಓಕೆ ಈ ತರ ಕೇಳ್ತಾರೆ ನೋಡಿ, ಫಸ್ಟ್ ಕ್ವಶನ್ ಕೇಳ್ತಾರೆ, ಇಲ್ಲಾಂದ್ರೆ ಈ ತರ ಸೆಕೆಂಡ್ ಕ್ವಶನ್ ಕೇಳ್ತಾರೆ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ, ಆಂಗಲ್ ಬಿಟ್ವೀನ್ ಪೇರ್ ಆಫ್ ಲೈನ್ಸ್. ಇದನ್ನು ಹಂಗೆ ಅದೇ ತರ ಇದೆ ನೋಡಿ, ಎಕ್ಸಾಕ್ಟ್ಲಿ ಅದೇ ತರ ಇದೆ ಕ್ವಶನ್, ಇದನ್ನು ಎಕ್ಸಾಕ್ಟ್ಲಿ ಅದೇ ತರ ಇದೆ. ಓಕೆ ಬಟ್ ಸ್ವಲ್ಪ ಈಕ್ವೇಶನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ ಇದನ್ನು ಕೊಟ್ಟಿರೋದು ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ ಇದರಲ್ಲಿ ಬರ್ಕೊಳ್ತೀನಿ ನೋಡಿ. ಸೊ ದಿಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೊಳ್ತೀನಿ, ದಿಸ್ ಇಸ್ ಕ್ಯಾನ್ ಡಸ್ x minus 0 divided by 2 that is equal to y minus 0 divided by 2 that is equal to z minus 0 divided by 1. ಈ ತರ ಇದೆ, ಏನ್ ಕೊಟ್ಟಿಲ್ಲ ಅಂದ್ರೆ ಈ ತರ ಇರುತ್ತೆ ಅಂತ ಅರ್ಥ. ಓಕೆ ಅಂಡ್ ಒನ್ ಮೋರ್ ಈಕ್ವೇಶನ್ ಆಫ್ ಲೈನ್, ಇದು ಹೆಂಗಿಂದ ಹಂಗೆ ಬರ್ಕೊಳ್ಳಿ, ದಟ್ ಈಸ್ x minus 5 divided by 4 that is equal to y minus 2 divided by 1 that is equal to z minus 3 divided by 8. ಓಕೆ ನಾವು ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ದಿಸ್ ಇಸ್ ವಾಟ್ a1 ಹೌದಾ, ಸೊ ದಿಸ್ ಇಸ್ b1. ಓಕೆ ಸೊ ದಿಸ್ ಇಸ್ c1. ಅದೇ ತರ ದಿಸ್ ಇಸ್ a2 ಹೌದಾ, ನೆಕ್ಸ್ಟ್ ಅದೇ ತರ ಇದೇನು b2. ಓಕೆ ನೆಕ್ಸ್ಟ್ ಅದೇ ತರ ಇದೇನು c2 ಹೌದಾ. ಸೊ ಇವನು ಹೋದ ಆಂಗಲ್ ಬಿಟ್ವೀನ್ ಪೇರ್ ಆಫ್ ಲೈನ್ಸ್ ಕಾರ್ಟಿಷಿಯನ್ ಫಾರ್ಮ್ ಕೊಟ್ಟಾಗ ಕಾಸ್ ಟೀಟಾ ದಟ್ ಈಸ್ ಈಕ್ವಲ್ ಟು ಏನು ನಮಗೆ ಕಾಸ್ ಟೀಟಾ ದಟ್ ಈಸ್ ಈಕ್ವಲ್ ಟು a1 ಇಂಟು a2 ಓಕೆ ಪ್ಲಸ್ b1 ಇಂಟು b2
ಓಕೆ ಪ್ಲಸ್ C1 ಇಂಟು C2 ಡಿವೈಡೆಡ್ ಬೈ ಏನಿದೆ ನಮಗೆ ರೂಟ್ ಆಫ್ A1 ಸ್ಕ್ವೇರ್ ಓಕೆ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್ ಓಕೆ ಇಂಟು ರೂಟ್ ಆಫ್ A2 ಸ್ಕ್ವೇರ್ ಓಕೆ ಪ್ಲಸ್ B2 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ ಹೌದಾ. ಓಕೆ ಸೊ ಇಲ್ಲಿ ನೋಡಿ ಈಗ ನಮಗೆ ರೂಟ್ ಆಫ್ A1 B1 C1 ಸ್ಕ್ವೇರ್ ಕಂಡಿಡೋಣ. ಸೊ ದಟ್ ಈಸ್ A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್ ಓಕೆ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ A1 ಪ್ಲಸ್ ಇಲ್ಲಿ ಏನಿದೆ ನಮಗೆ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಎಷ್ಟಾಗುತ್ತೆ ನೋಡಿ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಓಕೆ ನಾವು 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ನಮಗೆ 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ನಮಗೆ 4 ಆಗುತ್ತೆ. 2 ಇಲ್ಲಿ 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. 4 ಪ್ಲಸ್ 4 ಅಂದ್ರೆ 8 ಆಗುತ್ತೆ. ಇದು ರೂಟ್ 9 ಆಗುತ್ತೆ. ರೂಟ್ 9 ಇಸ್ ನಥಿಂಗ್ ಬಟ್ 3 ಅಂತ ಇದು 3 1. ನೆಕ್ಸ್ಟ್ ಅದೇ ತರ ಇದೇನು ಬರುತ್ತೆ ರೂಟ್ ಆಫ್ A2 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್ ಓಕೆ ಪ್ಲಸ್ C2 ಸ್ಕ್ವೇರ್ ಇದೇನು ಬರುತ್ತೆ ನೋಡಿ ದಟ್ ವಿ ಕ್ಯಾನ್ ರಿಟ್ ಆಸ್ ರೂಟ್ ಆಫ್ A2 ಪ್ಲಸ್ ಇಲ್ಲಿಂದ 4 ಸ್ಕ್ವೇರ್ ಹೌದಾ 4 ಸ್ಕ್ವೇರ್ ಓಕೆ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಓಕೆ ನಾವು 8 ಅಂದ್ರೆ 4 ಸ್ಕ್ವೇರ್ ಬರ್ಕೊಳ್ಳಿ ಒಂದೊಂದೇ ಬೇಕಾದ್ರೆ 4 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ 16 ಆಗುತ್ತೆ ಪ್ಲಸ್ 1 ಆಗುತ್ತೆ ಪ್ಲಸ್ 64 ಆಗುತ್ತೆ ನೋಡಿ ಓಕೆ ಇದು ಎಷ್ಟಾಗುತ್ತೆ ನೋಡಿ ದಿಸ್ ಇಸ್ 81 ಆಗುತ್ತೆ ಓಕೆ ಸೊ ದಟ್ ಈಸ್ 6 ಅಂದ್ರೆ 70 80 ಆಗುತ್ತೆ 81 ರೂಟ್ 81 ಇಸ್ ನಥಿಂಗ್ ಬಟ್ ಹೌ ಮಚ್ ದಟ್ ಈಸ್ 9 ಹೌದಾ ರೂಟ್ 18 ಇಸ್ ನಥಿಂಗ್ ಬಟ್ 9 ಆಗುತ್ತೆ ಇಲ್ಲಿ ಬರ್ಕೊಳ್ಳಿ ಅದೇ ನೆಕ್ಸ್ಟ್ ನೋಡಿ ದಟ್ ಈಸ್ A1 ಇಂಟು A2 A1 ಅಂದ್ರೆ ದಿಸ್ ಇಸ್ 2 ಇಂಟು 4 ಹೌದಾ ಸೊ ದಟ್ ಈಸ್ 2 ಇಂಟು 4 ಓಕೆ ಪ್ಲಸ್ 2 ಇಂಟು 1 ಓಕೆ ದಟ್ ಈಸ್ 2 ಇಂಟು ಸಾರಿ ಇದು 2 ಇಂಟು 4 ಅಲ್ಲ 2 ಇಂಟು 4 ಪ್ಲಸ್ 2 ಇಂಟು 1 ಓಕೆ ಪ್ಲಸ್ ಅದೇ ತರ 1 ಇಂಟು 8 ಡಿವೈಡೆಡ್ ಬೈ ನಮಗೆ 3 ಇಂಟು 9 ಆಯ್ತು 3 ಇಂಟು 9 ಸೊ ದಟ್ ಈಸ್ ಈಕ್ವಲ್ ಟು ನಮಗೆ 2 4 ಎಷ್ಟಾಗುತ್ತೆ 8 ಆಗುತ್ತೆ 2 ಇಂಟು 1 ಮಾಡಿದ್ರೆ 2 ಆಗುತ್ತೆ ಇದು 10 ಆಗುತ್ತೆ 10 ಪ್ಲಸ್ 8 ಮಾಡಿದ್ರೆ 18 ಡಿವೈಡೆಡ್ ಬೈ 3 ಇಂಟು 9 ಆಗುತ್ತೆ 9 1 ಜಾ 9 2 ಜಾ ಸೊ ದಟ್ ಈಸ್ ನಮ್ಗೆ ಏನು ಬರುತ್ತೆ ದಟ್ ಈಸ್ 2 ಡಿವೈಡೆಡ್ ಬೈ 3 ಬಂತು ಅಂದ್ರೆ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 3 ಬಂತು ಓಕೆ ಈ ಕಾಸ್ ನ ಈ ಕಡ್ತಾನೆ ಅವಾಗ ಏನು ಬರುತ್ತೆ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2 ಬೈ 3 ಓಕೆ ಇಷ್ಟು ನೋಡಿ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2 ಬೈ 3 ಇದನ್ನ ಸ್ವಲ್ಪ ಚೆನ್ನಾಗಿ ಬರ್ದ್ಬಿಡ್ತಾರೆ ಸೊ ಅವಾಗ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಕಾಸ್ ಇನ್ವರ್ಸ್ ಆಫ್ 2 ಬೈ 3 ಓಕೆ ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಓಕೆ ನಿಮಗೆ ನೋಡಿ ಟೈಮ್ ಕಡಿಮೆ ಇದೆ ಚೆನ್ನಾಗಿ ಓದ್ಕೊಳ್ಳಿ ಕಷ್ಟಪಡಿ ಓಕೆ ಕಷ್ಟಪಟ್ಟರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ ಓಕೆ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್ ಈ ಕ್ವಶನ್ ಏನ್ ಮಾಡಿವಲ್ಲ ಅದೇ ತರ ಇದನ್ನು ಬಟ್ ಅವ್ರೇನು ಕೊಟ್ಟಿದ್ರೆ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಬೇಕು ಆಂಗಲ್ ಬಿಟ್ವೀನ್ ಅವ್ರು ಏನ್ ಕೊಟ್ಟಿದ್ರೆ ಆಲ್ರೆಡಿ ಇವೆರಡು ಲೈನ್ ಇಂದ ಪರ್ಪೆಂಡಿಕ್ಯುಲರ್ ಇದಾವೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಒಂದಕ್ಕೊಂದು ಏನಿರ್ತವೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಒಂದು ಎರಡರ ನಡುವೆ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಲೈನ್ 1 ಮತ್ತೆ ಲೈನ್ 2 ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂದ್ರೆ ಥೀಟಾ ವ್ಯಾಲ್ಯೂ ಇಸ್ 90 ಡಿಗ್ರಿ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಏನಾಗುತ್ತೆ ಇದು ಥೀಟಾ ವ್ಯಾಲ್ಯೂ 90 ಡಿಗ್ರಿ ಆದ್ರೆ ಇಲ್ಲಿ ಬೇಕಾದ್ರೆ ನೋಡಿ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಕಾಸ್ 90 ಎಷ್ಟು 0 ಹೌದಾ ಓಕೆ ಇದು 0 ಇಂಟು ಇದು ಮಲ್ಟಿಪ್ಲೈ ಮಾಡಿ ಓಕೆ 0 ಇಂಟು ಇದು ಮಲ್ಟಿಪ್ಲೈ ಮಾಡಿದ್ರೆ 0 ಇಂಟು ಮಲ್ಟಿಪ್ಲೈ ಮಾಡಿದ್ರೆ ರೂಟ್ ಆಫ್ ಇದು ಮಲ್ಟಿಪ್ಲೈ ಮಾಡಿ 0 ಆಗುತ್ತೆ ಅವಾಗ ಏನ್ ಬರುತ್ತೆ ನಮಗೆ A1 ಇಂಟು A2 ಪ್ಲಸ್ B1 ಇಂಟು B2 ಪ್ಲಸ್ C1 ಇಂಟು C2 ದಟ್ ಈಸ್ ಈಕ್ವಲ್ ಏನ್ ಬರುತ್ತೆ 0 ಬರುತ್ತೆ ಅಂತ ಅರ್ಥ ದಟ್ ಈಸ್ ಲೈನ್ L1 ಅಂಡ್ L2 ಲೈನ್ L1 is perpendicular to L2 ಅಂತ ಬಂದಾಗ ರಿಸಲ್ಟೆಂಟ್ ಏನ್ ಬರ್ತದೆ ದಟ್ ಈಸ್ A1 ಇಂಟು A2 ಪ್ಲಸ್ B1 ಇಂಟು B2 ಪ್ಲಸ್ C1 ಇಂಟು C2 ದಟ್ ಈಸ್ ಈಕ್ವಲ್ ಟು 0 ಇದು ಗೊತ್ತಿರಬೇಕು when L1 and L2 are perpendicular ಅಂತ ಬಂದಾಗ ಓಕೆ ಸೊ ಅವಾಗ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಈ ಕೈ ವ್ಯಾಲ್ಯೂ ಏನ್ ಬರುತ್ತೆ ಕಂಡುಹಿಡಿ ಅಂತ ಹೇಳಿದ್ರೆ ಜಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟ್ ಏನು that is x minus 1 divided by minus 3 that is equal to y minus 2 divided by 2k okay that is equal to z minus 3 divided by 2 okay and ಅದೇ ತರ ನಮಗೆ x minus 1 divided by 3k okay so that is equal to y minus 1 divided by 1 that is equal to z minus 6 divided by minus 5 okay so now ಇಲ್ಲಿ ನೋಡಿ ಈ ತರ ಇದೆ ನೋಡಿ ಸೊ ಈ ತರ ಇದ್ದಾಗ ಸೊ ನಾವ್ ಏನ್ ಮಾಡೋಣ ಅಂದ್ರೆ ಸೊ ದಿಸ್ ಇಸ್ ವ್ಯಾಲ್ಯೂ ಆಫ್ A1 ಅಂತ ಅರ್ಥ ಹೌದಾ ದಿಸ್ ಇಸ್ B1 ಓಕೆ ಸೊ ದಿಸ್ ಇಸ್ C1 ಹೌದಾ ಅದೇ ತರ ದಿಸ್ ಇಸ್ A2 ಸೊ ದಿಸ್ ಇಸ್ B2 ಓಕೆ ಸೊ ದಿಸ್ ಇಸ್ C2 ಓಕೆ ದಟ್ ಈಸ್ L1 and L2 ಆರ್ ಪರ್ಪೆಂಡಿಕ್ಯುಲರ್ L1 is perpendicular to L2 ಬೇಕಾದ್ರೆ ಅದನ್ನೇ ಬರ್ಕೊಳ್ಳಿ L1 is perpendicular to L2 ಅಂತ ಬಂದಾಗ ಇವು ನೋಡಿ ಇದೇ ಕಂಡೀಷನ್ ಅಲ್ಲಿ ಬರ್ಕೊಳ್ಳಿ ದಟ್ ಈಸ್ A1 into A2 ಓಕೆ ಪ್ಲಸ್ B1 into B2 ಪ್ಲಸ್ C1 into C2 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 0 ಬರುತ್ತೆ ಓಕೆ A1 ಪ್ಲಸ್ ಇಲ್ಲಿ -3 ಇದೆ -3 ಇಂಟು A2 ಪ್ಲಸ್ ಇಲ್ಲಿ 3k ಇದೆ 3k ಬರ್ಕೊಳ್ಳಿ
ನೆಕ್ಸ್ಟ್ ಪ್ಲಸ್ B1 ಪ್ಲಸ್ ಇಲ್ಲಿ 2k ಇದೆ 2k ಬರ್ಕೊಳ್ಳಿ. ನೆಕ್ಸ್ಟ್ B2 ಪ್ಲಸ್ ಇಲ್ಲಿ 1 ಇದೆ 1 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ C1 ಪ್ಲಸ್ ಇಲ್ಲಿ 2 ಇದೆ 2 ಬರ್ಕೊಳ್ಳಿ. ನೆಕ್ಸ್ಟ್ C2 ಪ್ಲಸ್ ಇಲ್ಲಿ -5 ಇದೆ -5 ದಟ್ ಈಸ್ ಈಕ್ವಲ್ ಟು 0. ಓಕೆ, ಇಷ್ಟ ಕೇಳಿದ್ರು. ಓಕೆ, ನಾವು -3 ಇಂಟು 3k ಮಾಡಿದಾಗ ಅಂತ -9k ಆಗುತ್ತೆ. -9k ಬರ್ಕೊಳ್ಳಿ. ಪ್ಲಸ್ 2k ಯು ರೈಟ್ ಆಸ್ ಇಟ್ ಈಸ್, -10 ಯು ರೈಟ್ ಆಸ್ ಇಟ್ ಈಸ್, ದಟ್ ಈಸ್ ಈಕ್ವಲ್ ಟು 10. ಓಕೆ, -9k ಪ್ಲಸ್ 2k ಅಂದ್ರೆ -7k ಆಗುತ್ತೆ. -7k ಬರ್ಕೊಳ್ಳಿ. ಓಕೆ, -10 ಯಾಕೆ ತಂದ್ರೆ +10 ಆಗುತ್ತೆ, +10. ಸೊ ನಾವು k ದಟ್ ಈಸ್ ಈಕ್ವಲ್ ಟು ಏನು ಬಂತು, k ದಟ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ -7 ಬಂತು. ಸೊ ದಟ್ ಈಸ್ ನಥಿಂಗ್ ಬಟ್ k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 10 ಮತ್ತೆ -10 ಡಿವೈಡೆಡ್ ಬೈ 7 ಬರುತ್ತೆ. k ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ -10. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಆನ್ಸರ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಐ ಥಿಂಕ್ ಇದು ಲಾಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್ ನೋಡಿ, ಇದೊಂದು ಈ ತರದ್ ಇಷ್ಟು ಕ್ವಶನ್ ನೀವು ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಬೇರೆ ಕ್ವಶನ್ ಯಾವ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ಅವ್ರು ಹೆಂಗ್ ಕೊಟ್ರು ಸಾಲ್ವ್ ಮಾಡುತ್ತೀರಾ ನೀವು. ಓಕೆ, ನೀವು ಅರ್ಥ ಮಾಡ್ಕೊಳ್ಳಾರಂಗೆ ಸಾಲ್ವ್ ಮಾಡಿ ಬೈ ಹಾರ್ಟ್ ಮಾಡಿದ್ರೆ ಏನ್ ಮಾಡಕ್ಕಲ್ಲ. ಸ್ವಲ್ಪ ನೀವು ಅವ್ರು ಟ್ರಿಕ್ಕಿ ಕೇಳ್ಬಿಟ್ರು ಎಷ್ಟು ನಿಮ್ಗೆ ಏನ್ ಬರೋದಿಲ್ಲ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ ಅದೇ ತರ ಇದು ಇನ್ನೊಂದು ತರದ ಕ್ವಶನ್, ಬಟ್ ಅದೇ ತರ ಎಕ್ಸಾಕ್ಟ್ಲಿ. ಓಕೆ, ಲೈನ್ ಫೈಂಡ್ ದ ವ್ಯಾಲ್ಯೂ ಆಫ್ P, ದಿಸ್ ಲೈನ್ ಅಂಡ್ ದಿಸ್ ಲೈನ್ ಆರ್ ರೈಟ್ ಆಂಗಲ್ಸ್ ಟು ಈಚ್ ಅದರ್, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಅರ್ಥ. ಓಕೆ, ಸೊ ಈ ವರ್ಡ್ ಏನಿದಾವೆ ಪರ್ಪೆಂಡಿಕ್ಯುಲರ್ ಇದಾವ ಅಂತಂದ್ರೆ ನಮಗೆ ಕಂಡೀಷನ್ ಗೊತ್ತಿದೆ. ಓಕೆ, ಕಂಡೀಷನ್ ಗೊತ್ತಿದೆ ನಮಗೆ A1 ಇಂಟು A2 ಪ್ಲಸ್ B1 ಇಂಟು B2 ಪ್ಲಸ್ C1 ಇಂಟು C2 ದಟ್ ಇಸ್ ಈಕ್ವಲ್ ಟು 0 ಅಂತ ಗೊತ್ತಿದೆ. ಓಕೆ, ಬಟ್ ಇದು ಸ್ಟ್ಯಾಂಡರ್ಡ್ ಈಕ್ವೇಶನ್ ಫಾರ್ಮೆಟ್ ಅಲ್ಲಿ ಇದೆ ಅಲ್ಲ ಚೆಕ್ ಮಾಡ್ಬೇಕು. ಓಕೆ, ಇದು ಸ್ಟ್ಯಾಂಡರ್ಡ್ ಈಕ್ವೇಶನ್ ಫಾರ್ಮೆಟ್ ಇಲ್ಲ ಅಂದ್ರೆ ಕನ್ವರ್ಟ್ ಮಾಡ್ಬೇಕು ಇದು. ಬಿಕಾಸ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಫಾರ್ಮೆಟ್ ಹೆಂಗಿರ್ತಾವ ನಮಗೆ, ದಟ್ ಈಸ್ x ಮೈನಸ್ x1 ಡಿವೈಡೆಡ್ ಬೈ A1 ದಟ್ ಈಸ್ ಈಕ್ವಲ್ ಟು y ಮೈನಸ್ y1 ಡಿವೈಡೆಡ್ ಬೈ B1. ಓಕೆ, ದಟ್ ಈಸ್ ಈಕ್ವಲ್ ಟು z ಮೈನಸ್ z1 ಡಿವೈಡೆಡ್ ಬೈ C1. ಆ ತರ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ -1 ಇದೆ. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ x ಐತೆ, ಹೌದಾ? ಎಕ್ಸ್ ಕೋಎಫಿಷಿಯಂಟ್ +1 ಇರಬೇಕು. ಬಟ್ ಇಲ್ಲಿ y ಕೋಎಫಿಷಿಯಂಟ್ 7 ಇದೆ. ಬಟ್ ಇಲ್ಲಿ y ಕೋಎಫಿಷಿಯಂಟ್ ಏನಿದೆ 1 ಇದೆ, ಹೌದಾ? y ಕೋಎಫಿಷಿಯಂಟ್ 1 ಇರಬೇಕು. ಆ ತರ ಕನ್ವರ್ಟ್ ಮಾಡ್ಬೇಕು ನಾವು ಈ ತರ ಇದನ್ನು ಫಸ್ಟ್ ಈಕ್ವಲ್ಸ್. ಅದೇ ತರ ನಮ್ಗೆ ಈಕ್ವೇಶನ್ ಲೈನ್ 12 ಮಾಡಿದ್ರೆ ಸೊ ದಟ್ ಈಸ್ x ಮೈನಸ್ x2 ಡಿವೈಡೆಡ್ ಬೈ A2 ಸೊ ದಟ್ ಈಸ್ ಈಕ್ವಲ್ ಟು y ಮೈನಸ್ y2 ಡಿವೈಡೆಡ್ ಬೈ B2. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು z ಮೈನಸ್ z2 ಡಿವೈಡೆಡ್ ಬೈ ಸೊ C2. ಈ ತರ ಇರ್ಬೇಕು ನಮಗೆ. ಬಟ್ ಅಲ್ಲಿ ಯಾವ ತರ ಬೇರೆ ತರ ಇದೆ, ಅದಕ್ಕೋಸ್ಕರ ನೋಡಿ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡೋಣ ಫಸ್ಟ್. ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1 ಬರ್ಬೇಕಂದ್ರೆ ಏನ್ ಮಾಡೋಣ, ಇದರಲ್ಲಿ ಎಕ್ಸ್ ನ ಮೈನಸ್ ನ ಕಾಮಂತ ನೋಡ್ರಿ ಏನಾಗುತ್ತೆ, -x ಇದ್ದೇನಾಗುತ್ತೆ +x ಆಗುತ್ತೆ, +1 ಇದ್ದೇನಾಗುತ್ತೆ -1 ಆಗುತ್ತೆ, ಡಿವೈಡೆಡ್ ಬೈ 3. ಓಕೆ, ಈ ತರ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ, ಇಲ್ಲಿ y ಕೋಎಫಿಷಿಯಂಟ್ 1 ಬರ್ಬೇಕಾದ 1 ಬರ್ಬೇಕಂದ್ರೆ 7 ನ ಕಾಮನ್ ತೊಡಿ, 7 ಕಾಮನ್ ತೊಡ್ರೆ y ಮೈನಸ್ 2 ಬರುತ್ತೆ. ಇಲ್ಲಿ y ಮೈನಸ್ 2 ಡಿವೈಡೆಡ್ ಬೈ ಇದು 2p ರೈಟ್ ಆಸ್ ಇಟ್ ಇಸ್. ನೆಕ್ಸ್ಟ್ ಅದೇ ತರ ಸೊ z ಮೈನಸ್ ಇದು ಕರೆಕ್ಟ್ ಇದೆ, ಏನ್ ತೊಂದರೆ ಇಲ್ಲ. ಇದು z ಮೈನಸ್ 3 ಡಿವೈಡೆಡ್ ಬೈ ಇವೆರಡು ಸೇಮ್ ಆಗ್ಬಿಡುತ್ತೆ. z ಮೈನಸ್ 3 ಡಿವೈಡೆಡ್ ಬೈ 2. ಓಕೆ, ಅಂಡ್ ದಿಸ್ ಇಸ್ ಇಲ್ಲಿ ಏನಿದೆ -7 ನ ಕಾಮನ್ ತೊಳಿ, -7 ನ ಕಾಮನ್ ತೊಡ್ರೆ -7 ಕಾಮನ್ ತೊಡ್ರೆ -7x ಇದ್ದು +x ಆಗುತ್ತೆ, +x ಬರ್ಕೊಳ್ಳಿ. +7 ಇದ್ದು -7 ಆಗುತ್ತೆ, -7 ಬರ್ಕೊಳ್ಳಿ. ಓಕೆ, ಸೊ ಡಿವೈಡೆಡ್ ಬೈ 3p ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಅದೇ ತರ ಇದು ಏನ್ ಚೇಂಜಸ್ ಇಲ್ಲ, ಅದು ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. y ಮೈನಸ್ 5 ಡಿವೈಡೆಡ್ ಬೈ 1. ಓಕೆ, ಅದೇ ತರ ಇಲ್ಲಿ z ಕೋಎಫಿಷಿಯಂಟ್ ಮೈನಸ್ ಇದನ್ನ ಅದು ಮೈನಸ್ ನ ಕಾಮನ್ ತೊಗೊಳ್ಳಿ, ಅವಾಗ ಏನಾಗುತ್ತೆ z ಮೈನಸ್ 6 ಬರುತ್ತೆ ಡಿವೈಡೆಡ್ ಬೈ 5. ಓಕೆ, ಈಗ ನೋಡಿ ಇದು ಇನ್ನೂ ಈ ಫಾರ್ಮೆಟ್ ಅಲ್ಲಿ ಬಂದಿಲ್ಲ. ಇದು ಇನ್ನೂ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಕ್ಕೆ ಅಂತ ಏನ್ ಮಾಡಬೇಕು, ದಟ್ ಈಸ್ x ಮೈನಸ್ 1 ಡಿವೈಡೆಡ್ ಬೈ -3 ಈ ತರ ಬರೀಬಹುದು. ಇಲ್ಲಿ ಮೈನಸ್ ಇದ್ದು ಇಲ್ಲಿ ತಗೋಬಹುದು. ಅದೇ ತರ ಇಲ್ಲಿ y ಮೈನಸ್ 2 ಡಿವೈಡೆಡ್ ಬೈ ದಿಸ್ 2p ಡಿವೈಡೆಡ್ ಬೈ 7 ಅಂತ ಬರೀಬಹುದು. ಓಕೆ, ಬೇಕಾದ್ರೆ ನೋಡಿ ಈಗ ಈ ಫಾರ್ಮೆಟ್ ಅಲ್ಲಿ ಬಂತಲ್ಲ y ಮೈನಸ್ y1 ಆಯ್ತಾ. ಓಕೆ, ಅದೇ ತರ ಇಲ್ಲಿ z ಮೈನಸ್ 3 ಏನ್ ಚೇಂಜಸ್ ಇಲ್ಲ ನಡೆಯುತ್ತೆ, ದಟ್ ಈಸ್ ಅಂಡ್ ಸೊ ದಿಸ್ ಇಸ್ ಏನ್ ಬರುತ್ತೆ ನಮಗೆ, ದಟ್ ಈಸ್ x ಮೈನಸ್ 7 ಡಿವೈಡೆಡ್ ಬೈ 3p ಡಿವೈಡೆಡ್ ಬೈ -3p ಡಿವೈಡೆಡ್ ಬೈ 7 ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು ನಮಗೆ y ಮೈನಸ್ 5 ಡಿವೈಡೆಡ್ ಬೈ 1 ಆಗುತ್ತೆ, 1 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು z ಮೈನಸ್ 6 ಡಿವೈಡೆಡ್ ಬೈ -5 ಆಗುತ್ತೆ, -5. ಅಂದ್ರೆ ನಾವು ಈ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಬರ್ತೀವಿ. ಈ ಫಾರ್ಮೆಟ್ ಅಲ್ಲಿ ಬಂದೈತಿ ಇಲ್ಲಿ ಚೆಕ್ ಮಾಡಿ. ಓಕೆ, ವಿಚ್ ಮೀನ್ಸ್ ನಾವು ದಿಸ್ ಇಸ್ A1, ದಿಸ್ ಇಸ್ this is B1, is B1, this is C1. Okay, ಅದೇ ತರ this is A2, this is B2, this is B2, this is C2. ಹೌದಾ, ಈ ತರ ಇದೆ ನೋಡಿ. ನಾವು you know that L1 and L1 is perpendicular to L2 ಅಂತ ಬಂದ್ರೆ ಫಾರ್ಮುಲಾ ಏನ್ ಫಾರ್ಮುಲಾ, ದಟ್ ಈಸ್ A1 into A2 ಓಕೆ ಪ್ಲಸ್ B1 into B2 ಪ್ಲಸ್ C1 into C2 ದಟ್ ಈಸ್ ಈಕ್ವಲ್ ಟು 0 ಅಂತ ಅರ್ಥ. ಅವಾಗ P ವ್ಯಾಲ್ಯೂ ಏನ್ ಬರುತ್ತೆ ಕಂಡುಹಿಡಿಯೋಣ. ಸೊ ದಟ್ ಈಸ್ A1 ಪ್ಲಸ್ ಅಲ್ಲಿ ಅಂದ್ರೆ -3 ಇದೆ, -3 ಬರ್ಕೊಳ್ಳಿ. ಸೊ ದಟ್ ಈಸ್ A2 ಪ್ಲಸ್ ಅಲ್ಲಿ ಅಂದ್ರೆ -3p by 7 ಬರುತ್ತೆ, -3p ಡಿವೈಡೆಡ್ ಬೈ 7 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಸೊ B1 ಪ್ಲಸ್ ಅಲ್ಲಿ ಅಂದ್ರೆ ದಟ್ ಈಸ್ 2p ಡಿವೈಡೆಡ್ ಬೈ 7, 2p ಡಿವೈಡೆಡ್ ಬೈ 7 ಇಂಟು B2 ಪ್ಲಸ್ ಅಲ್ಲಿ ಅಂದ್ರೆ ನಮಗೆ 1 ಇದೆ, 1 ಬರ್ಕೊಳ್ಳಿ. ದಟ್ ಈಸ್ ಪ್ಲಸ್
C1 ಪ್ಲಸ್ ಅಲ್ಲಿ 2 ಇದೆ 2 ಬರ್ಕೊಳ್ಳಿ. ನೆಕ್ಸ್ಟ್ C2 ಪ್ಲಸ್ ಅಲ್ಲಿ -5 ಇದೆ -5 ದಟ್ ಈಸ್ ಈಕ್ವಲ್ ಟು 0. ಇಷ್ಟೇ ಬಂತು ನೋಡಿ. ಓಕೆ, ನಾವು ದಿಸ್ ವಿಲ್ ಬಿಟ್ ಮೈನಸ್ ಇಂಟು ಮೈನಸ್ ಅಂತ ಆಗುತ್ತೆ 9p ಡಿವೈಡೆಡ್ ಬೈ 7 ಆಗುತ್ತೆ ಪ್ಲಸ್ 2p ಡಿವೈಡೆಡ್ ಬೈ 11 ಆಗುತ್ತೆ 7 ಆಗುತ್ತೆ ಬರ್ಕೊಳ್ಳಿ. ಇದು -10 ಇರುತ್ತೆ ನೋಡಿ, -10 ಆ ಕಡೆ ತೊಗೊಂಡ್ರೆ ಏನಾಗುತ್ತೆ +10 ಆಗುತ್ತೆ +10 ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಡಿನಾಮಿನೇಟರ್ ಸೇಮ್ ಇದೆ, ನಮಗೆ ನ್ಯೂಮರೇಟರ್ ಆಡ್ ಮಾಡ್ಕೊಂಬಿಡಿ. ಅವಾಗ ಏನಾಗುತ್ತೆ 11p ಡಿವೈಡೆಡ್ ಬೈ 7 ಆಗುತ್ತೆ ದಟ್ ಈಸ್ ಈಕ್ವಲ್ ಟು 10. ಓಕೆ, ಇದ್ರ 7 9 ಅಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ p ದಟ್ ಈಸ್ ಈಕ್ವಲ್ ಟು 7 ಇಂಟು 10 ಮಾಡಿದ್ರೆ 70 ಬರುತ್ತೆ. 70 ಡಿವೈಡೆಡ್ ಬೈ 11 ಬರುತ್ತೆ. ಇಲ್ಲಿ 11 ಇಲ್ಲಿ ತಂದ್ಬಿಡಿ, ಅಂದ್ರೆ p ವ್ಯಾಲ್ಯೂ ಎಷ್ಟು ಬಂತು ನಮಗೆ, p ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 70 ಡಿವೈಡೆಡ್ ಬೈ 11. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ ಏನಿದೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಸೊ ಇಷ್ಟು ನೋಡಿ, ಇಷ್ಟು 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಕ್ಲಾಸಲ್ಲಿ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಏನಿರುತ್ತೆ ನಿಮಗೆ PDF ನೋಟ್ಸ್ ಇರುತ್ತೆ. ಓಕೆ, ಟಾರ್ಗೆಟ್ 80 ಔಟ್ ಆಫ್ 80 ವಿಡಿಯೋ ಸೀರೀಸ್ನ ಮರಿಬೇಡಿ, ಬಿಕಾಸ್ MCQs ಬಹಳ ಇಂಪಾರ್ಟೆಂಟ್ ಔಟ್ ಆಫ್ 40 ತಗೋಬೇಕಂದ್ರೆ. ಸೊ ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ. ಸೊ ಇಲ್ಲಿ ನೋಡಿ, ನಾನು ಯಾವತ್ತೂ ಕೇಳಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ. ಬಟ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಷ್ಟೇ. ನಾನು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ಓಕೆ, ಬಟ್ ನೀವು ಚೆನ್ನಾಗಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್.